ವೀಕ್ಷಕರೇ, ನಿಧಿ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಗರಿಗರಿಯಾದ ರುಚಿಯಾದ ಕ್ರಿಸ್ಪಿಯಾದ ದೋಸೆ ಜೊತೆಗೆ ಪಲ್ಯ ಚಟ್ನಿ ಮನೆಯಲ್ಲೇ ಮಾಡಿದರೆ ಎಷ್ಟು ಚೆನ್ನಾಗಿರ್ತದೆ ಅಲ್ವಾ? ಇವತ್ತು ಪಕ್ಕಾ ಹೋಟೆಲ್ ಸ್ಟೈಲಲ್ಲಿ ಕ್ರಿಸ್ಪಿ ಪೇಪರ್ ದೋಸೆ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಹೋಟೆಲ್ನಲ್ಲಿ ಸಿಗುವಷ್ಟೇ ರುಚಿಯಾದ ಟೇಸ್ಟಿಯಾದ ಈ ದೋಸೆ ಸಿಂಪಲ್ ಆಗಿ ಕೆಲವೇ ಇಂಗ್ರೀಡಿಯೆಂಟ್ಸ್ ಬಳಸಿ ಸುಲಭವಾಗಿ ಮನೆಯಲ್ಲಿ ಮಾಡಬಹುದು. ನಾನು ಹೇಳಿದ ಟಿಪ್ಸನ್ನು ಫಾಲೋ ಮಾಡಿ ಸ್ಕಿಪ್ ಮಾಡದ ವಿಡಿಯೋವನ್ನು ನೋಡಿ ನೀವು ಇದೇ ರೀತಿಯ ಪರ್ಫೆಕ್ಟ್ ಆದ ಪೇಪರ್ ದೋಸೆಯನ್ನು ಮನೆಯಲ್ಲೇ ತಯಾರಿಸಬಹುದು. ಹಾಗೆ ರೆಸಿಪಿ ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಕೊಡುವುದರ ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಈ ಮೆಜರಿಂಗ್ ಕಪ್ಪಲ್ಲಿ 2 ಕಪ್ಪಷ್ಟು ದೋಸೆ ಅಕ್ಕಿಯನ್ನು ಸೇರಿಸ್ತಾ ಇದ್ದೇನೆ. ನೀವು ರೇಷನ್ ರೈಸನ್ನು ಸಹ ಬಳಸಬಹುದು. ಹಾಗೂ 1 ಚಿಕ್ಕ ಕಪ್ಪಲ್ಲಿ ದಪ್ಪ ಅವಲಕ್ಕಿಯನ್ನು ಸೇರಿಸ್ತಾ ಇದ್ದೇನೆ. ಈಗ ಇನ್ನೊಂದು ಪಾತ್ರೆಯಲ್ಲಿ 1 ಚಿಕ್ಕ ಕಪ್ ಅಂದರೆ ನಾವು ಕೋವಾ ತೆಗೆದುಕೊಂಡ ಅಳತೆಯ ಕಪ್ಪಲ್ಲಿ 1 ಕಪ್ಪಷ್ಟು ಉದ್ದಿನ ಬೇಳೆ ಹಾಗೂ ಅಷ್ಟೇ ಪ್ರಮಾಣದ ಕಡಲೆಬೇಳೆಯನ್ನು ಸೇರಿಸುವ. ಹಾಗೂ 1/4 ಸ್ಪೂನಷ್ಟು ಮೆಂತ್ಯಕಾಳನ್ನು ಸಹ ಸೇರಿಸಬೇಕು. ಕೋವಾ ಹಾಗೂ ಬೇಳೆಗಳು ಒಂದೇ ಪ್ರಮಾಣದಲ್ಲಿರಬೇಕು. 2 ಪಾತ್ರೆಗಳಲ್ಲಿ ಪ್ರತ್ಯೇಕವಾಗಿ ಸೇರಿಸಿದ ಸಾಮಗ್ರಿಗಳನ್ನು ನೀರು ಹಾಕಿ ಚೆನ್ನಾಗಿ ತೊಳೆದು ಶುದ್ಧವಾದ ನೀರಲ್ಲಿ ನೆನೆಸಲಿಕ್ಕೆ ಹಾಕುವ. ಇದು ಒಂದು 5 ರಿಂದ 6 ಗಂಟೆಗಳ ಕಾಲ ಚೆನ್ನಾಗಿ ನೆನೆಯಬೇಕು. ಈಗ ನೋಡಿ, ಕರೆಕ್ಟಾಗಿ 6 ಅವರ್ಸ್ ಬಿಟ್ಟು ನೋಡುವ. ಇಲ್ಲಿ ಅಕ್ಕಿ ಹಾಗೂ ಬೇಳೆ ಚೆನ್ನಾಗಿ ನೆನೆದಿದೆ. ನೀರು ಬಸಿದು ಇದನ್ನು ಗ್ರೈಂಡ್ ಮಾಡಬೇಕು. ಮೊದಲಿಗೆ ಬೇಳೆ ಹಾಗೂ ಮೆಂತ್ಯವನ್ನು ಮಿಕ್ಸಿ ಜಾರಲ್ಲಿ ಸೇರಿಸಿ ಅಗತ್ಯಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸಿ ನುಣ್ಣಗೆ ರುಬ್ಬುವ. ನೋಡಿ, ಬೇಳೆಗಳನ್ನು ರುಬ್ಬಿದ್ದು ಆಗಿದೆ. ರುಬ್ಬಿದ ಈ ಹಿಟ್ಟಿಗೆ ನೀರು ಸ್ಟ್ರೇನ್ ಮಾಡಿ ತೆಗೆದ ಅಕ್ಕಿ ಹಾಗೂ ಕೋವಾವನ್ನು ಸೇರಿಸುವ. ರುಬ್ಬಲು ಅಗತ್ಯಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸಿ ಪುನಃ ಇದನ್ನು ಸ್ಮೂತಾಗಿ ರುಬ್ಬಬೇಕು. ಹಿಟ್ಟು ರುಬ್ಬಿದ್ದು ಆಗಿದೆ. ನೋಡಿ, ಈ ರೀತಿಯಾಗಿ ಫೈನ್ ಆಗಿ ರುಬ್ಬಿದ್ದೇನೆ. ಇದನ್ನೀಗ ಒಂದು ಪಾತ್ರೆಗೆ ಸೇರಿಸುವ. ಬೇಳೆ ತೆಗೆದುಕೊಂಡ ಅಳತೆಯ ಸ್ಪೂನಲ್ಲೇ 1 ಸ್ಪೂನಷ್ಟು ಮೀಡಿಯಂ ರವೆ ಅಥವಾ ಚಿಕ್ಕ ರವೆಯನ್ನು ಈ ಹಿಟ್ಟಿಗೆ ಸೇರಿಸಬೇಕು. ಗಂಟಿಲ್ಲದೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ರವೆಯನ್ನು ನಾವು ಸೇರಿಸುವುದರಿಂದ ಪೇಪರ್ ದೋಸೆ ಇದೆಯಲ್ಲ ಕ್ರಿಸ್ಪಾಗಿ ಬರ್ತದೆ. ಈಗ ಲಿಡ್ ಮುಚ್ಚಿ ಇದನ್ನು ಹುದುಗಲಿಡುವ. ಇದನ್ನಿಲ್ಲಿ ಓವರ್ನೈಟ್ ನಾನು ಫರ್ಮೆಂಟ್ ಮಾಡ್ತಾ ಇದ್ದೇನೆ. ನೋಡಿ, ನೆಕ್ಸ್ಟ್ ಡೇ ಹುದುಗಲು ಇಟ್ಟ ಹಿಟ್ಟಿನ ಪಾತ್ರೆಯ ಬಟ್ಟಲನ್ನು ತೆಗೆಯುವ. ಚೆನ್ನಾಗಿ ಹುದುಗಿ ಉಬ್ಬಿ ಬಂದಿದೆ. ಇದನ್ನು ಮಿಕ್ಸ್ ಮಾಡಿಕೊಳ್ಳುವ. ರುಚಿಗೆ ಉಪ್ಪನ್ನು ಸೇರಿಸಿ ಪುನಃ ಈ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಹಿಟ್ಟಿನ ಸ್ಥಿರತೆ ನೋಡಿ ಈ ರೀತಿ ಇರಬೇಕು. ಈಗ ಗ್ಯಾಸಲ್ಲಿ ದೋಸೆ ತವಾವನ್ನು ಇಟ್ಟಿದ್ದೇನೆ. ತವಾ ಕಾದಿದೆ. ಬಿಸಿಯಾದ ಈ ಕಾವಲಿಯಲ್ಲಿ ನೀರು ಚಿಮುಕಿಸಿ ಇದನ್ನು ಒರೆಸಿಟ್ಕೊಳ್ಬೇಕು. ಫ್ಲೇಮನ್ನು ಮೀಡಿಯಮಲ್ಲಿಟ್ಟು 1 ಸೌಟಷ್ಟು ಹಿಟ್ಟನ್ನು ತವಾದಲ್ಲಿ ಹೊಯ್ಯುವ. ನಿಮಗೆ ಎಷ್ಟು ತೆಳ್ಳಗೆ ಸಾಧ್ಯವೋ ಅಥವಾ ನಿಮಗೆ ದೋಸೆ ಎಷ್ಟು ತೆಳ್ಳಗೆ ಬೇಕು ನೋಡಿ ಅಷ್ಟು ತೆಳ್ಳಗೆ ಇದನ್ನು ಸ್ಪ್ರೆಡ್ ಮಾಡಬೇಕು. ದೋಸೆಯ ಹಿಟ್ಟು ಹೊಯ್ದಾದ ಮೇಲೆ 1 ಸ್ಪೂನಷ್ಟು ಎಣ್ಣೆ ಅಥವಾ ತುಪ್ಪವನ್ನು ದೋಸೆಯ ಸುತ್ತಲೂ ಹಾಗೂ ಮೇಲೆ ಸೇರಿಸುವ. ಈ ದೋಸೆಗೆ ಲಿಡ್ ಮುಚ್ಚಿ ಕಾಯಿಸುವ ಅಗತ್ಯ ಇಲ್ಲ. ಇದು ಕ್ರಿಸ್ಪಿ ದೋಸೆ ಆಗಿರುವುದರಿಂದ ಇದನ್ನು ಈ ರೀತಿ ಓಪನ್ ಆಗಿಟ್ಟೆ ಕಾಯಿಸುವ. ಈಗ ದೋಸೆ ಕಾದಿದೆ. ಕಲರ್ ಕೂಡ ನೋಡಿ ಸ್ವಲ್ಪ ಕೆಂಪಗಾಗಿ ಬಂದಿದೆ. ಈಗ ಸೌಟಿಂದ ಪೇಪರ್ ಥರ ಈ ರೀತಿ ರೋಲ್ ಮಾಡಿ ಕಾವಲಿಯಿಂದ ತೆಗೆಯುವ. ಎಷ್ಟು ಕ್ರಿಸ್ಪಾಗಿ ಬಂದಿದೆ ನೋಡಿ. ಇದೇ ರೀತಿ ಉಳಿದ ದೋಸೆಗಳನ್ನು ಸಹ ಕಾಯಿಸುವ. ಕಾದ ಕಾವಲಿಯಲ್ಲಿ ಹಿಟ್ಟು ಸೇರಿಸಿ ಇದನ್ನು ಸ್ಪ್ರೆಡ್ ಮಾಡಿ 1 ಸ್ಪೂನಷ್ಟು ಎಣ್ಣೆಯನ್ನು ಸೇರಿಸಬೇಕು. ಮೀಡಿಯಂ ಉರಿಯಲ್ಲಿ ಕಾವಲಿಯನ್ನು ಈ ರೀತಿ ತಿರುಗಿಸುತ್ತಾ ಚೆನ್ನಾಗಿ ಕಾಯಿಸಬೇಕು. ಎಲ್ಲ ಬದಿ ಈವನ್ ಆಗಿ ಕಾದ ನಂತರ ಇದರ ಕಲರ್ ಇಲ್ಲಿ ನೋಡಿ ಚೇಂಜ್ ಆಗಿದೆ. ಈ ರೀತಿ ಕೆಂಪಗೆ ಕಾದ ದೋಸೆಯನ್ನು ರೋಲ್ ಮಾಡಿ ಕಾವಲಿಯಿಂದ ತೆಗೆಯುವ ಹಾಗೂ ಸರ್ವಿಂಗ್ ಪ್ಲೇಟಿಗೆ ಇದನ್ನು ಸೇರಿಸಿಕೊಳ್ಳುವ. ಈ ದೋಸೆಯ ಹಿಟ್ಟಿನ ವಿಶೇಷತೆ ಏನು ಹೇಳಿದರೆ, ನೀವು ರುಬ್ಬಿದ ತಕ್ಷಣ ಅಂದರೆ ನೀವು ರವೆ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇಟ್ಟು ಕೂಡಲೇ ಈ ದೋಸೆಯನ್ನು ಕಾಯಿಸಬಹುದು. ಇದನ್ನು ಇಲ್ಲಿ ಸಾಗು ಹಾಗೂ ಚಟ್ನಿ ಪುಡಿ ಜೊತೆಗೆ ಸರ್ವ್ ಮಾಡ್ತಾ ಇದ್ದೇನೆ. ನೀವು ಚಟ್ನಿ ಸಾಂಬಾರ್ ಯಾವುದ್ರ ಜೊತೆ ಕೂಡ ಇದನ್ನು ಸವಿಬಹುದು. ಸೊ ಇವತ್ತಿನ ಈ ಹೋಟೆಲ್ ಸ್ಟೈಲ್ ಪೇಪರ್ ದೋಸೆ ಸುಲಭವಾಗಿ ಮನೆಯಲ್ಲಿ ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಟ್ರೈ ಮಾಡಿ ನೋಡಿ. ಇಷ್ಟವಾದರೆ ವಿಡಿಯೋಕ್ಕೆ ಲೈಕ್ ಕೊಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ಲೀಸ್ ಶೇರ್ ಮಾಡಿ. ಧನ್ಯವಾದಗಳು.